ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಶನಿವಾರ ಬೆಳಗ್ಗೆ ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಂಡ್ಬಂದೆ. ನನ್ನ ರೂಟೀನ್ ಇದ್ದಿದೆ ಅಲ್ವಾ, ಯಾವಾಗಲೂ ಅದನ್ನು ಮಾತ್ರ ಫಾಲೋ ಮಾಡ್ತಾನೆ ಇರ್ತೀನಿ. ಯಾವತ್ತೂ ಕಂಪಲ್ಸರಿ ಅದನ್ನು ಮಾತ್ರ ಮರೆಯೋದಿಲ್ಲ. ಅದಕ್ಕೇ ಏನಾದರೂ ಪ್ರಾಬ್ಲಮ್ ಇದ್ರೆ ಸ್ಕಿಪ್ ಮಾಡ್ತೀನಿ ಅಷ್ಟೇ. ಇವಾಗ ಸರಿ ಅಂದ್ಬಿಟ್ಟು ಬಂದೆ ಅಡುಗೆ ಮನೆಗೆ. ಬಂದ ತಕ್ಷಣ ನಿನ್ನೆ ಆಲೂಗಡ್ಡೆ, ಕ್ಯಾಪ್ಸಿಕಮು, ಬೀನ್ಸ್ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇಲ್ಲೇ ಅದು ಅಂಗಡಿ ಏನು ಹೋಗೋದು ಮರ್ತೋಗ್ಬಿಟ್ಟಿದೆ, ತರಂದಿರಲಿಲ್ಲ. ಅದಕ್ಕೆ ಆರ್ಡ್ರ್ ಮಾಡ್ಕೊಂಡಿದ್ದೆ ಜಿಪ್ಟೋಯಿಂದ. ಚೆನ್ನಾಗಿತ್ತು ಮಾತ್ರ, ಫ್ರೆಶ್ ಆಗಿ ಬಂದಿತ್ತು ಮಾತ್ರ. ನಾನು ಚೆನ್ನಾಗಿರುತ್ತೋ ಇಲ್ವೋ ಅಂತ ಯಾವಾಗಲೂ ನಾನು ಅಂಗಡಿಗೆ ಹೋಗ್ಬಿಟ್ಟು ನಾನೇ ನೋಡ್ಬಿಟ್ಟು ತೊಗೊತಿದ್ದೆ ತರಕಾರಿ ಎಲ್ಲ. ಜಿಪ್ಟೋಯಿಂದ ಮಾಡ್ಕೊಂಡಿದ್ದೆ, ಪರವಾಗಿಲ್ಲ, ಚೆನ್ನಾಗಿದೆ ಮಾತ್ರ. ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಮತ್ತು ಫ್ರೆಶ್ ಆಗೂ ಇತ್ತು. ಯಾವುದು ಹುಳ ಆಗಲಿ ಏನಾಗಲಿ ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿತ್ತು. ಆಲೂಗಡ್ಡೆ 1 kg ಮಾಡ್ಕೊಂಡಿದ್ದೆ. ಆದರೆ ವರ್ತ್ ಅನಿಸ್ತು. ಏನು ಅಷ್ಟೊಂದೇನು ಕಾಸ್ಟ್ಲಿ ಏನಿರಲ್ಲ, ಮಾಮೂಲಿ ₹1 ₹2 ಹೆಚ್ಚು ಕಮ್ಮಿ ಇರುತ್ತೆ. ಆದರೂ ಅವರಿಗೂ ಪ್ರಾಫಿಟ್ ಆಗದಲ್ಲಿ ಯಾವುದೇ ಆಗಲಿ ಏನೂ ಮಾಡೋದೇ ಇಲ್ವಲ್ಲ. ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಇವಾಗ ಆಲೂಗಡ್ಡೆ ಎಲ್ಲ ಪೀಲ್ ಮಾಡಿಕೊಂಡು ಒಂಚೂರು ಇದು ಉಪ್ಪಿಟ್ಟು ಮಾಡ್ಕೊಂಡ್ಬಿಟ್ಟು ಇವಾಗ ಸ್ನ್ಯಾಕ್ಸಿಗೆ ಮಾತ್ರ ಕೊಟ್ಟು ಕಳಿಸ್ಬೇಕಷ್ಟೇ. ತಿಂಡಿ ತಿನ್ನಿಸ್ಬಿಟ್ಟು ಸ್ನ್ಯಾಕ್ಸಿಗೆ ಮಾತ್ರ ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ನಾನು ಇವಾಗ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಆಲೂಗಡ್ಡೆನ ಫಸ್ಟು ಎಲ್ಲ ಪೀಲ್ ಮಾಡ್ಕೊಂಡು ಒಂದು 3 ತೊಗೊಂಡಿದ್ದೀನಿ, ಸಾಕು. ಅದೇ ಎಷ್ಟೊಂದು ಆಗುತ್ತೆ. ಇದು ಕಟ್ಲೆಟ್ ಥರ ಚಿಕ್ಕದು ಮಾಡೋಣ ಹೊಸ್ದಾಗಿ ಟ್ರೈ ಮಾಡಿದ್ದೀನಿ. ಅದಕ್ಕೆ ಥರ ಬರುತ್ತಿಂದ ಗೊತ್ತಿಲ್ಲ. ಅಮ್ಮ ನೋಡಿದ್ರೆ ಸೂಪರ್ ಬಂದಿತ್ತು. ನನ್ನ ಮಗಳಂತೂ ತುಂಬ ಇಷ್ಟಪಟ್ಟಿದ್ಲು, ನನ್ನ ಮಗಳು ನನ್ನ ಮಗ ಇಬ್ಬರು. ನಾನು ನೋಡಿದ್ರೆ ಟೇಸ್ಟಾಗಿತ್ತು. ಆಲೂಗಡ್ಡೆದೆಲ್ಲ ಮಕ್ಕಳಿಗೆ ಯಾವುದಾಗಲಿ ಕೆಚಪ್ಪಲ್ಲಿ ಕೊಟ್ಟರೆ ಸೂಪರಾಗಿ. ಇದಕ್ಕೆ ಸರಿ ಅಂದ್ಬಿಟ್ಟು ಈ ಕಡೆ ರವೆ ಎಲ್ಲ ಹುರ್ಕೊಂಡಿದ್ದೆ. ಬೆನ್ಸಿ ರವೆಯಲ್ಲಿ ಉಪ್ಪಿಟ್ಟು ಮಾಡ್ತೀನಿ, ಪ್ಲೇನಾಗಿ ಅಷ್ಟೇ ಸಿಂಪಲ್ಲಾಗಿ. ನೀವು ಡಯಟಲ್ಲೆಲ್ಲ ಫಾಲೋ ಮಾಡ್ತಿದ್ರೆ ಎಳ್ಳೆ ಕೊಬ್ಬರೆಣ್ಣೆ ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ನಾನು ಕೊಬ್ಬರೆಣ್ಣೆ ಯೂಸ್ ಮಾಡೋದಿಲ್ಲ. ಕೊಬ್ಬರೆಣ್ಣೆ ಅದೇನೋ ಗೊತ್ತಿಲ್ಲ, ತಿಂದು ವಾಸನೆ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವರು ಅಷ್ಟೇ ಎಲ್ಲರೂ ಹೇಳ್ತಾ ಇರ್ತಾರೆ. ಅದಕ್ಕೆ ಮಾಮೂಲಿ ನಾನು ಸನ್ಫ್ಲವರ್ ಆಯಿಲ್ ಹಾಕ್ಕೊತೀನಿ. ಇದು ಸಾರಿಯಾಕೆ ಎಣ್ಣೆ ಒಂದು 2-3 ಸ್ಪೂನ್ ಹಾಕ್ಕೊಂಡು ಈರುಳ್ಳಿ, ಕರಿಬೇವು, ಸಾಸಿವೆ, ಕಡಲೆಬೇಳೆ ಇಷ್ಟೇ. ನಿಮಗೆ ಗೊತ್ತಿರೋಂಗೆ ಉಪ್ಪಿಟ್ಟು. ಟೊಮೊಟೊ ಹಾಕೋಬೇಕು, ಯಾಕೆಂದರೆ ಚೆನ್ನಾಗಿರುತ್ತೆ. ನೀವು ಬೇಕಂದ್ರೆ ಕ್ಯಾರೆಟು, ಬೀನ್ಸು, ತರಕಾರಿ ಎಲ್ಲ ಸ್ವಲ್ಪ ಬೇಯಿಸ್ಕೊಂಡು ಪಕ್ಕದಲ್ಲಿ ಅದನ್ನ ಹಾಕ್ಕೊಂಡ್ರೆ ಮಾತ್ರ ಏನು ಚೆನ್ನಾಗಿರುತ್ತೆ ಗೊತ್ತಾ. ಅದನ್ನು ಅಷ್ಟೇ ಎರಡೂ ಇದೊಂದ್ಸಲಿ ಮಾಡ್ತಾ ಇರ್ತೀನಿ. ಇವಾಗ ಮಾತ್ರ ಪ್ಲೇನ್ ಮಾಡಿದೆ, ಬೇಗ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತಲ್ಲ. ಸರಿ ಅಂದ್ಬಿಟ್ಟು ನಾನು ಆ ಉಪ್ಪಿಟ್ಟನ್ನ ಸೈಡಿಗೆ ಇದು ಮಾಡಿದ್ದೀನಿ. ನೀರು ಹಾಕ್ಬಿಟ್ಟು ಕುದಿಯೋಕೆ ಇಟ್ಟಿದ್ದೀನಿ. ಇವಾಗ ರವೆ ಹಾಕ್ಬಿಟ್ಟು ಮಾಡ್ಕೋಬೇಕಷ್ಟೇ. ಸರಿ, ಈ ಕಡೆ ನಾನು ಒಂದು ಬೌಲ್ ತೊಗೊಂಡೆ. ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ, ಅದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡೆ. ಕಡಲೆ ಹಿಟ್ಟು, ಇದು ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಜೀರಿಗೆ, ಎಷ್ಟು ಇನ್ನು ಬೇಕಾ. ನೀವು ಪಾಲಕ್ ಸೊಪ್ಪು ಇರಲಿಲ್ಲ ನನಗೆ, ಪಾಲಕ್ ಸೊಪ್ಪನ್ನು ಅಷ್ಟೇ ಸಣ್ಣ ಕುದಿಸ್ಬಿಟ್ಟು ಹಾಕೋದು ಚೆನ್ನಾಗಿರುತ್ತೆ. 1-2 ಸ್ಪೂನ್ ಓಟ್ಸು, ನಿಮಗೆ ನೋಡ್ಕೊಳ್ಳಿ, ಕ್ವಾಂಟಿಟಿ ನೋಡ್ಕೊಂಡು ನೀವು ಹಾಕೋಬೋದು. ನಾನು ಚಿಲ್ಲಿ ಪೌಡರ್ ಬೇಡ, ನಿಮಗೆ ಚಿಲ್ಲಿ ಫ್ಲೇಕ್ಸ್ ಇರುತ್ತಲ್ಲ, ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿನ ಮಿಕ್ಸಿಲಿ ಇದು ಮಾಡ್ಕೊಂಡು ಹಾಕ್ಕೊಳ್ರಿ, ಅದು ಟೇಸ್ಟ್ ಇರುತ್ತೆ. ಇದು ನ್ಯಾಚುರಲ್ ಅಲ್ವಾ, ಚೆನ್ನಾಗಿರುತ್ತೆ. ಇದು ಮಿಲ್ ಮಾಡಿರೋದಲ್ವ, ಅಷ್ಟಾಗೇನು ಟೇಸ್ಟ್ ಬರೋದಿಲ್ಲ. ನಾನು ಹೇಳ್ದಂಗೆ ನೀವು ಮಾಡಿ ಮಾತ್ರ. ಒಣಮೆಣ್ಸಿನ್ಕಾಯಿನ ಪೌಡ್ರ್ ಮಾಡಿ ನಾನು ಒಂದು ಮಾಡ್ಕೊಂಡು ಬಾಕ್ಸಲ್ಲಿ ಇಟ್ಕೋಬೇಕು. ಅದು ಚಿಲ್ಲಿ ಫ್ಲೇಕ್ಸ್ ಥರದ್ದು, ಅದು ಟೇಸ್ಟ್ ಚೆನ್ನಾಗಿ ಎಕ್ಸ್ಟ್ರಾ ಕೊಡುತ್ತೆ. ಏನೇ ಆದರೂ ಅಷ್ಟೇ ಫ್ರೆಶ್ ಆಗಿದ್ರೆ ಚೆಂದ ಅಲ್ವಾ. ಸರಿ ಅಂದ್ಬಿಟ್ಟು ಇವಾಗ ಉಪ್ಪಿಟ್ಟೆಲ್ಲ ರೆಡಿ ಆಯಿತು. ಬೆನ್ಸಿರೋದು ಬಿಸಿದು, ಅದಕ್ಕೇ ಅವ್ರಿಗೂ ತಿನ್ನಿಸ್ಬಿಡೋಣ. ಫಸ್ಟ್ ಇವಾಗ ಬಾಕ್ಸಿಗೆ ಹಾಕಬೇಕಲ್ವ, ಟೈಮರೇ ಆಗೋಗಿತ್ತು. ಅವ್ರು ರೆಡಿ ಆಗ್ತಿದ್ರು. ಸರಿ ಅಂದ್ಬಿಟ್ಟು ಈ ಕಡೆಗೆ ತವ ತೊಗೊಂಡಿದ್ದು. ತವಾಗೆ ಮಾಮೂಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಬಿಟ್ಟು ಕಟ್ಲೆಟ್ನ ಕೈಯಲ್ಲಿ ಎಣ್ಣೆ ಹಚ್ಕೊಂಡು ಮಾಡ್ಕೋಬೇಕು. ಯಾಕಂದರೆ ಇದು ಸ್ವಲ್ಪ ನಾವು ನೀರಿಗೇನು ಏನೂ ಹಾಕೋಂಗಿಲ್ಲ, ನೀರು ಹಾಕ್ತಲೇ ಮಾಡಬೇಕು. ಆಲೂಗಡ್ಡೆಲ್ಲ ನೀರಿನ ಅಂಶ ಇರುತ್ತೆ, ಮೆತ್ತಗಿರುತ್ತಲ್ವ, ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಇದ್ರ ಮೇಲೆ ಸ್ವಲ್ಪ ಎಳ್ಳಿರುತ್ತಲ್ಲ, ಬಿಳಿ ಎಳ್ಳನ್ನ ಹಾಕೋಬೋದು. ನನ್ನ ಹತ್ರ ಇರಲಿಲ್ಲ. ನೀವು ಮೆಲ್ಲಕ್ಕೆ ಎಳ್ಳು ಹಾಕಿದ್ರೆ ಚೆನ್ನಾಗಿರುತ್ತೆ, ಮಕ್ಕಳಿಗೂ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕೆ ಇಷ್ಟ ಆಗುತ್ತಲ್ವ. ಸರಿ ಅಂದ್ಬಿಟ್ಟು ಇವಾಗ ನಾನು 2 ಸೈಡ್ನು ಸಿಮ್ಮಲ್ಲಿ ಜಾಸ್ತಿ ಉರಿ ಇಟ್ಕೋಬೇಡಿ, ಸಿಮ್ ಮಾಡ್ಕೊಂಡು ಕ್ಲೀನಾಗಿ ಬೇಯಬೇಕು. ಅದಕ್ಕೆ ಸರಿ ಉಪ್ಪಿಟ್ಟು ಹಾಕೊಂಡು ಪೇಟಿ ತಿನ್ನಿಸೋಣ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಇವಾಗ ಸೂಪರಾಗಿ ಬಂದಿತ್ತು ಮಾತ್ರ. ಎಲ್ಲ ಕೆಲಸ ಎಲ್ಲ ಆಯಿತು. ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ದೀಪ ಎಲ್ಲ ಹಚ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ. ಇಲ್ಲೇ ಸ್ವಲ್ಪ ದೂರ ಇದೆ. ಅಕ್ಕನ ಹತ್ರ, ಫ್ರೆಂಡ್ ಹತ್ರ ಬೈಕ್ ಇಸ್ಕೊಂಡ್ಬಿಟ್ಟು ಹೋಗ್ತೀನಿ. ನೋಡಿ, ದೀಪ ಎಲ್ಲ ಹಚ್ತೆ. ಒಂದು ನಿಮಿಷ. ಹೋಗ್ತೀನಿ. ಹೋಗ್ಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡೆ. ಸಾಂಬಾರು ಮಾಡಿಟ್ಬಿಟ್ಟಿದ್ದೀನಿ. ಇನ್ನೇನು ತಲೆನೋವಿಲ್ಲ. ಬಂದ ತಕ್ಷಣ ಇನ್ನೇನು ಇವತ್ತು 12 ಗಂಟೆಗೆ ಬಂದುಬಿಡ್ತಾರಲ್ಲ ನನ್ನ ಮಕ್ಕಳು. ಅದಕ್ಕೆ ಸರಿ ಹೋಗ್ಬಿಟ್ಟು ಬರ್ತೀನಿ ದೇವಸ್ಥಾನಕ್ಕೆ. ಯಾಕೋ ಮಾರುತಿ ನೆನಪಾಗ್ತಾ ಇದೆ ನಂಗೆ. ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು ಅನ್ನಿಸ್ತಾ ಇತ್ತು. ಈ ಗಾಳಿ ಒಂತು ಅಪ್ಪ, ಹೆಂಗೆ ಗಾಳಿ ಬೀಸ್ತಿರುತ್ತೆ. ಡಮ್ ಅಂತ ಡೋರ್ ಹಾಕೋಣ. ಅಣ್ಣ, ತುಳಸಿ ಹಾರ ಕೊಡಿ.
2 ಮೊಳ ಕೊಡಿ. ಅಣ್ಣ 10 ರೂಪಾಯಿ ಚೇಂಜ್ ಕೊಡಿ. 10 ರೂಪಾಯಿ ಒಂದು ಕೊಡಿ, 20 ರೂಪಾಯಿ ಕೊಡಿ. ಇವಾಗ ನಾನು ತುಳಸಿ ಹಾರ ತೊಗೊಂಬಿಟ್ಟು ಬಂದೆ. ಅಲ್ಲಿ ತುಳಸಿ ಹಾರನೇ ಜಾಸ್ತಿ ಮಾರುತಿಗೆ ಇಷ್ಟ ಆಗಿದೆ ತುಳಸಿ ಹಾರನೇ ಅಲ್ವ, ಅದಕ್ಕೆ ಒಂದು 2 ಮೊಳ ಅಷ್ಟು ತೊಗೊಂಬಿಟ್ಟು ಬಂದೆ. ತೊಗೊಂಡ್ಬಂದ್ಬಿಟ್ಟು ಇಲ್ಲಿ ಈ ಕಡೆಯಿಂದ ಎಂಟ್ರೆನ್ಸ್ ಯಾವಾಗಲೂ ಫಸ್ಟಿಗೆ ನಾನು ಇಲ್ಲಿ ಹೋಗಿದ ತಕ್ಷಣ ನೋಡಿದೆ ಲಿಂಗದಿತ್ತು. ಎಷ್ಟು ಇಷ್ಟ ಆಯಿತು ಅಂದರೆ ಅದು ಇಟ್ಟಿದ್ದಾರೆ, ಅದರೊಳಗಡೆ ನೀರು ಒಂದೊಂದು ಹನಿನೇ ಲಿಂಗದ ಮೇಲೆ ಬೀಳ್ತಾಯಿದ್ದು. ಒಂಥರ ನಂಗೆ ತುಂಬ ಇಷ್ಟ ಆಯಿತು. ನೋಡ್ಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡೆ, ಸರಿ ಅಂದ್ಬಿಟ್ಟು ಅಲ್ಲಿ ಕೈ ಮುಕ್ಕೊಂಡು ಈ ಕಡೆ ಬಂದೆ. ಇಲ್ಲಿ ಎಂಟ್ರೆನ್ಸು, ಇಲ್ಲಿ ಪಾದ ಇಟ್ಟಿದ್ದಾರೆ, ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಬಂದೆ. ಅಷ್ಟೊಂದು ರಶ್ಶೇ ಇಲ್ಲ, ಎಷ್ಟು ಚೆನ್ನಾಗಿತ್ತು ಅಂದರೆ ಪೀಸ್ಫುಲ್ಲಾಗಿತ್ತು. ಕುತ್ಕೊಂಡು ಕಣ್ ತುಂಬ ನೋಡ್ಬೋದು ದೇವ್ರನ್ನ ಮಾತ್ರ. ಎಷ್ಟು ಎಲ್ಲರೂ ಬಂದು ಆ ಥರ ಎಲ್ಲ ಏನೂ ಅಂತ ಇರಲಿಲ್ಲ, ಹೋಗಿ ಆ ಥರ ಎಲ್ಲ ಮಾಡ್ತಾಯಿಲ್ಲ. ಕ್ಲೀನಾಗಿ ನಿಧಾನಕ್ಕೆ ನಾನು ಕುತ್ಕೊಂಡು, ನೀವು ಮಾರುತಿ ಅಂದರೆ ಅದೇನೋ ಗೊತ್ತಿಲ್ಲ, ತುಂಬ ಇಷ್ಟ. ಸರಿ ಅಂದ್ಬಿಟ್ಟು ನಾನು ಕೈ ಮುಕ್ಕೊಂಡು ದೇವ್ರ ಹತ್ರ ಕುತ್ಕೊಂಡು ಸ್ವಲ್ಪ ಅದು ನಾನು ಒಬ್ಬಳೇ ಹೋಗಿದ್ದೆ. ಬೈಕ್ ಅಕ್ಕನ ಹತ್ರ ಇಸ್ಕೊಂಬಿಟ್ಟು ಹೋಗ್ಬಿಟ್ಟು ಬಂದೆ. ನಾನು ಅಲ್ಲಿ ಹತ್ರನೇ ಇತ್ತು ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ. ಆದ್ರೂ ಈ ಟ್ರಾಫಿಕ್ಕಲ್ಲಿ ಹೋಗೋಕ್ಕಂತೂ ಆಗೋದೇ ಇಲ್ಲ. ಸರಿ ಅಂದ್ಬಿಟ್ಟು ನಾನು ಪ್ರದಕ್ಷಿಣೆ ಹಾಕಿ ಇಲ್ಲಿ ಗಣಪತಿ ಇದೆ, ಗಣಪತಿದು ಅಷ್ಟೇ, ಅಲ್ಲೂ ಅಷ್ಟೇ, ಅಲ್ಲೂ ದೇವ್ರ ಹತ್ರ ಬೇಡ್ಕೊಂಡು ಅಲ್ಲೂ ಪ್ರದಕ್ಷಿಣೆ ಹಾಕಿ 3 ದೇವರಿದೆ. ಆಂಜನೇಯ, ಈ ಕಡೆ ಗಣಪತಿ, ಮಧ್ಯದಲ್ಲಿ ಗಣಪತಿ ಇದೆ, ಈ ಕಡೆ ತಿರುಪತಿ ಇದೆ. 3 ಇದಾವೆ ದೇವಸ್ಥಾನ. ಇಷ್ಟು ಚೆನ್ನಾಗಿತ್ತು ಗೊತ್ತರ. ಮತ್ತು ದೇವ್ರದ್ದು ನೋಡ್ಬಿಟ್ಟು ನಾನು ಆ ದೇವರಿಗೆ ದರ್ಶನ ಹಾಕ್ಬಿಟ್ಟು ನಾನು ಇವಾಗ 3 ಸುತ್ತ ಹಾಕೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಈ ಕಡೆ ಎಲ್ಲ ಸ್ಯಾರಿ ಎಲ್ಲ ಇದು ಕೊಟ್ಟಿರ್ತಾರಲ್ಲ, ಎಲ್ಲ ದೇವರಿಗೋಸ್ಕರ ಏನೋ ಅರಕೆ ಹೊತ್ಕೊಂಡಿರ್ತಾರೆ, ಎಲ್ಲ ಕೊಟ್ಟಿರ್ತಾರೆ. ಅದನ್ನು ತಂದ್ಬಿಟ್ಟು ಎಲ್ಲ ಹ್ಯಾಂಗರಲ್ಲಿ ಹಾಕ್ಬಿಟ್ಟು ಅಲ್ಲಿಟ್ಟಿರು. ಬೇಕಂದರೆ ತೊಗೋಬೋದೇನೋ, ನನಗೆ ಗೊತ್ತಿಲ್ಲ, ನಾನು ಕೇಳೋಕೆ ಹೋಗಿಲ್ಲ. ಇಲ್ಲಿ ವಿಗ್ರಹ ಇತ್ತು 9. ಇಲ್ಲಿ ವಿಗ್ರಹ ಎಲ್ಲ ಕ್ಲೀನಾಗಿ ಕುತ್ಕೊಂಡು ಸ್ವಲ್ಪ ಕುತ್ಕೊಂಡು ಆದ್ಮೇಲೆ ಇವಾಗ ಹೊರಗಡೆ ಬಂದೆ. ಒಂಥರ ಎಷ್ಟು ಆ ಮರದಲ್ಲಿ ಎಲೆಗಳೆಲ್ಲ ಲೀವ್ಸ್ ಎಲ್ಲ ಇದಾಗ್ತಿದೆ, ನಿಂತ್ಕೊಂಡು ನೋಡ್ತಾ ಇದೆ ಸ್ವಲ್ಪ. ಅದು ಸರಿ ಅಂದ್ಬಿಟ್ಟು ಈ ಕಡೆ ದೇವರಿತ್ತು, ಈ ಕಡೆ ಒಂದು ಅದು ಬೇರೆ, ಅದು 3 ದೇವ್ರು ಬೇರೆ ಇದೆ, ಈ ಕಡೆ ಒಂದು ದೇವರಿದೆ ಹೆಣ್ಣು ದೇವರು. ಅದಕ್ಕೆ ಇಲ್ಲಿ ಬಂದೆ. ಇಲ್ಲಿ ಬಂದುಬಿಟ್ಟು ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಇಲ್ಲಿ ಹೊರಗಡೆ ಬಂದೆ. ಬಂದ ತಕ್ಷಣ ಇಲ್ಲಿ ದೊಡ್ಡದಾಗೆ ಸ್ಟ್ಯಾಚು ಇದೆ ಮಾರುತಿದು, ಆಂಜನೇಯ ಜೈ ಬಜರಂಗಿ. ನೋಡಿ ಎಷ್ಟು ದೊಡ್ಡದಾಗಿದೆ ಸ್ಟ್ಯಾಚು ಅಂದರೆ, ಒಂಥರ ಚೆನ್ನಾಗಿದೆ ನೋಡಿ. ಅಲ್ಲೆಲ್ಲ ಪಾರಿವಾಳ ಎಲ್ಲ ಹಾರ್ತಾ ಇದ್ದು. ಸರಿ ಅಂದ್ಬಿಟ್ಟು ನಾನು ಇವಾಗ ಕೈ ಮುಕ್ಕೊಂಡು ಸ್ವಲ್ಪ ಕುತ್ಕೊಂಡಿದ್ದೆ. ಇನ್ನು ಟೈಮ್ ಆಗಿ ಹೋಗುತ್ತೆ, ನನ್ನ ಮಕ್ಕಳು ಬಂದುಬಿಡ್ತಾರೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಇವಾಗ ಮನೆಗೆ ಬಂದು ನಡ್ಕೊಂಬಿಟ್ಟು ಇವಾಗ ಮನೆಗೆ ಹೋಗ್ತೀನಿ. ಅವ್ರು ಅಷ್ಟೊತ್ತಿಗೆ ಬಂದುಬಿಟ್ಟಿದ್ದಾರೆ. ನಾನು ಅದಕ್ಕೆ ಅಕ್ಕಂಗೆ ಬೈಕ್ ಕೊಟ್ಬಿಟ್ಟು ವಾಪಸ್ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಮಕ್ಕಳು ಬಂದರು ಸ್ಕೂಲಿಂದ, ನಾನು ಬಂದೆ. ಅದಕ್ಕೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬೇಗ ಒಂಚೂರು ಅನ್ನಕ್ಕೆ ಇಡೋಣ ಅಂದ್ಬಿಟ್ಟು ಎಲ್ಲ ಕೆಲಸ ಮಾಡಿಟ್ಟು ಸಾಂಬಾರು ಮಾಡೋದಕ್ಕೆ ಸರಿ ಆಯಿತು. ನೋಡಿ ರಸಮ್ ಮಾಡಿದ್ನಲ್ಲ, ಅದಕ್ಕೆ ಸರಿ ಆಯ್ತು. ಇಲ್ಲ ಅಂದರೆ ಬಂದು ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ, ಫುಲ್ಲು ಸುಸ್ತಾಗಿ ಹೋಗಿರುತ್ತಲ್ಲ. ಅಲ್ಲಿ ಚೆನ್ನಾಗಿತ್ತು ಮಾತ್ರ ದೇವ್ರನ್ನ. ಒಂದೊಂದು ದೇವಸ್ಥಾನದಲ್ಲಿ ದೇವ್ರು ನೋಡೋಕ್ಕೆ ಆಗೋದಿಲ್ಲ. ಇಲ್ಲಂತೂ ಫುಲ್ ಎಷ್ಟು ತನಕ ನೋಡ್ಕೊಂಡು ಕುತ್ಕೊಂಡು ಒಂಥರ ನೋಡ್ತಾನೇ ಇದ್ದೆ. ನನಗೆ ಮಾರುತಿ ಅಂದರೆ ತುಂಬ ಇಷ್ಟ. ಹನುಮಂತ ನನಗೆ ಅದೇನೋ ಗೊತ್ತಿಲ್ಲ, ತುಂಬ ಇಷ್ಟ. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಒಟ್ಟಿಗೆ ಇಷ್ಟ ನನಗೆ ಅಷ್ಟೇ. ಆಮೇಲೆ ಸರಿ ನೋಡ್ಕೊಂಡು ಸ್ವಲ್ಪ ಕುತ್ಕೊಂಡು ಆಮೇಲೆ ಬಂದೆ ಅಕ್ಕ ಹತ್ರ. ಅಲ್ಲಿ ಬಂದೆ, ಬೈಕ್ ಇಳಿಸ್ಬಿಟ್ಟು ನಡ್ಕೊಂಬಿಟ್ಟು ಮನೆಗೆ ಬಂದೆ. ಬೇಗ ಅನ್ನ ತಿಕ್ಬಿಡ್ತೀನಿ, ಪಾಪ ಹೊಟ್ಟೆ ಹಸ್ಬಿಡುತ್ತೆ. ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ನಲ್ಲ, ಉಪ್ಪಿಟ್ಟಂದ್ರೆ ನನ್ನ ಮಕ್ಳಿಗೆ ಮೊದಲೇ ಇಷ್ಟ ಇಲ್ಲ. ಮೊದಲೇ ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ಲ ನನ್ನ ಮಕ್ಕಳಿಗೆ. ನನ್ನ ಬಲವಂತಕ್ಕೋಸ್ಕರ ತಿಂತಾರಷ್ಟೇ. ಸೊ ಬಿಸಿ ಈ ಥರ ತಿನ್ನಿಸ್ಬಿಟ್ಟು ಸ್ನ್ಯಾಕ್ಸಿಗೆ ಅದೇ ಮಾಡಿದ್ನಲ್ಲ, ಒಂಥರ ಕಟ್ಲೆಟ್ ಥರ ಚಿಕ್ಕ ಮಾಡಿದ್ದೆ. ಬೇಕು ಅಂತ ಹೇಳೋದಕ್ಕೆ ಆಮೇಲೆ ಸಂಜೆ ಒಂದ್ಸರಿ ಮಾಡಿಕೊಡ್ತೀನಿ. ಬೇಗ ಫಸ್ಟು ಅನ್ನಕ್ಕೆ ಇಟ್ಬಿಡ್ತೀನಿ, ಹೊಟ್ಟೆ ಹಸ್ಬಿಟ್ಟು ಪಾಪ ಅವಕ್ಕೆ. ಅನ್ನಕ್ಕಿಟ್ಟೆ. ಇವಾಗ ನನ್ನ ಮಕ್ಕಳು ಟಿ ವಿ ನೋಡ್ತಾ ಇದ್ದಾರೆ. ಸರಿ ವಿಸಿಲ್ ಬರೋದ 10 ನಿಮಿಷ ಕುತ್ಕೊಂಡಿರ್ತೀನಿ. ನಾನು ಬಂದ ತಕ್ಷಣ ಫಸ್ಟ್ ರೈಸಿಗೆ ಇಟ್ಟೆ, ಒಟ್ಟಾಸ್ಬಿಟ್ಟಿರುತ್ತೆ ಅಂತ. ಒಂಚೂರು ಕಡಲೆಕಾಳು ಹುರ್ಕೊತೀನಿ. ಬೆಳಗ್ಗೆ ತಾನೇ ಮೊನ್ನೆ ಎಲ್ಲ ಬೋಂಡ ಮಾಡಿದ್ದೀನಿ, ಸುಮ್ಮನೆ ಏನಕ್ಕೆ ಅಂದರೆ ಒಂಚೂರು ಕಡಲೆಕಾಳು ನೆಂಚ್ಕೊಳಕ್ಕೆ ಒಂಚೂರು ಹುರ್ಕೊತೀನಿ ಅಷ್ಟೇ. ರಸಮ್ ಇದೆಯಲ್ಲ, ನನಗಂತೂ ಏನು ನೆಂಚ್ಕೊಳಕ್ಕೆ ಬೇಡ, ಅನ್ನ ಸಾರು ರಸಮ್ ಇದ್ದರೆ ಸಾಕು. ತುಪ್ಪ ಹಾಕೊಂಡು ತಿನ್ನಿಸ್ಬಿಡ್ತೀನಿ, ಅವ್ರಿಬ್ಬರು ಹೊಟ್ಟೆ ತುಂಬ ತಿನ್ನಿಸಿ ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಓಕೆನಾ?
ಸರಿ ಅಂದ್ಬಿಟ್ಟು ನಾನು ಚಟ್ನಿ ಪುಡಿ ಮಾಡ್ಕೊಳೋಣ ಅಂದ್ಕೊಂಡಿದ್ದೆ. ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಮಾಡ್ಕೊಳೋಣ ಅಂತ ಆಗೇ ಇರಲಿಲ್ಲ. ಸರಿ ಅಂದ್ಬಿಟ್ಟು ಕೊಬ್ಬರಿನೂ ಹೆಂಗೋ ಸ್ವಲ್ಪ ಇತ್ತು. ಅವತ್ತು ಕೊಬ್ಬರಿ ನಾನು ಏನಕ್ಕೋ ಯೂಸ್ ಮಾಡ್ಕೊಂಡಿದ್ದೆ, ಹಂಗೆ ಅರ್ಧ ಹೋಳು ಹಂಗೆ ಇಟ್ಬಿಟ್ಟಿದ್ದೆ. ಸರಿ ಚಟ್ನಿ ಪುಡಿ ಮಾಡ್ಕೊಂಬಿಡೋಣ, ಏನಾದರೂ ನಮಗೆ ಎಮರ್ಜೆನ್ಸಿ ಅಕಸ್ಮಾತ್ ಸುಸ್ತಾಗಿರುತ್ತೆ, ಅನ್ನ ಮಾಡ್ಕೊಂಡು ತುಪ್ಪ ಹಾಕೊಂಡು ಚಟ್ನಿ ಪುಡಿ ಹಾಕೊಂಡು ತಿಂತಾಯಿದ್ರೆ ಮಾತ್ರ ಇನ್ನೊಂದು ತಟ್ಟೆ ತಿನ್ನಬೇಕು ಅನಿಸ್ತಾ ಇರುತ್ತೆ. ಮತ್ತು ನನಗೆ ಮಾತ್ರ ಇಷ್ಟ. ಯಾರ್ಯಾರಿಗೆ ಇಷ್ಟ ಆಗುತ್ತೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಓಕೆನಾ. ಶೇಂಗಾ ಚಟ್ನಿ ಪುಡಿ ಬರೀ ಶೇಂಗಾದ ಮಾಡ್ಕೋಬೋದು, ಕೊಬ್ಬರಿದಾದರೂ ಮಾಡ್ಕೋಬೋದು. ಸರಿ ಅಂದ್ಬಿಟ್ಟು ನಾನು ಚಿಕ್ಕ ಬಾಣಲಿ ತೊಗೊಂಡಿದ್ದು. ಬಾಣಲಿ ಚೆನ್ನಾಗಿ ಫಸ್ಟು ಕಡಲೆ ಬೀಜ ಚೆನ್ನಾಗಿರೋದು ನೋಡ್ಕೊಂಡು ತೊಗೊಳ್ಳಿ. ಒಂದೊಂದು ಕೈಯಾಗಿರ್ತವೆ ಬೀಜಗಳು, ಕ್ಲೀನಾಗಿ ನೋಡ್ಕೊಂಡು ಅದು ಸಪ್ರೇಟಾಗಿ ಕ್ಲೀನಾಗಿದ್ರೆ ಚೆನ್ನಾಗಿ ಸಣ್ಣ ಹುರ್ಕೊಳ್ಳಿ. ನೋಡಿ ಸಣ್ಣ ಉರಿಲಿ ಹುರ್ಕೋಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಾತ್ರ ಸೂಪರಾಗಿರುತ್ತೆ. ಕ್ಲೀನಾಗಿ ಹುರ್ಕೋಬೇಕು. ಕೊಬ್ಬರಿನೆಲ್ಲ ಕ್ಲೀನಾಗಿ ಸಣ್ಣ ಕತ್ತಿಸ್ಕೊಂಡು ಇರಬೇಕು. ನೀವು ತುರ್ಕೋಬೋದು, ಕ್ಲೀನಾಗಿ ಹುರ್ಕೋಬೇಕು ಚೆನ್ನಾಗಿ. ಫುಲ್ಲು ಸಿಮ್ಮಲ್ಲಿ ಹುರ್ಕೋಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಾತ್ರ ಈ ಥರ ಟ್ರೈ ಮಾಡಿ ನೋಡಿ. ಅನ್ನಕ್ಕೆ ಚಟ್ನಿ ಇದನ್ನಪ್ಪ ಅನ್ನ, ಚಪಾತಿ, ರೊಟ್ಟಿ ಎದಕ್ಕಾದರೂ ಅಷ್ಟೇ ಪರವಾಗಿಲ್ಲ, ಎಷ್ಟು ಚೆನ್ನಾಗಿರುತ್ತೆ. ಈ ಥರ ಕ್ಲೀನಾಗಿ ಫುಲ್ಲು ಒಂಥರ ಸಣ್ಣ ಉರಿಲಿ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ತಣ್ಣಗಾರೆ ಸರಿ ಆಗುತ್ತೆ. ಆಫ್ ಮಾಡ್ಕೊತೀನಿ. ತಣ್ಣಗಾರೆ ಚೆನ್ನಾಗಿರುತ್ತೆ. ಅಷ್ಟು ತಣ್ಣಗಾಗಲಿ, ನಾನು ಎಲ್ಲದನ್ನು ಮಿಕ್ಸಿಗೆ ಹಾಕ್ಕೊತೀನಿ. ಎಷ್ಟು ಪ್ರೋಟೀನ್ ಇರುತ್ತೆ ಗೊತ್ತಾ ಮಾತ್ರ. ಮತ್ತೆ ಬಿಸಿ ಬಿಸಿ ತಿಂತಾ ಇದ್ದೀನಿ, ಸುಡ್ತೈತೆ ಆದರೂ ತಿನ್ಕೋತಾ ಇದ್ದೀನಿ. ಇವಾಗ ಸಣ್ಣ ಉರಿಲೆಲ್ಲ ಹುರ್ಕೊಂಡೆ ಇವಾಗ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಮಾಡ್ಕೋಬೇಕು. ನೀವು ಬೇಕಾದ್ರೆ ಒಳ್ಕಲ್ಲೆಲ್ಲ ಇವಾಗ ಯಾರು ಮಾಡೋದೇ ಇಲ್ಲ, ಮಿಕ್ಸಿಲೇ ಮಾಡ್ಕೊಳೋದಲ್ವ. ನೋಡಿ ಸರಿ ಅಂದ್ಬಿಟ್ಟು ನಾನು ಕೊಬ್ಬರಿ ಒಂದು ಜಾರ್ ತೊಗೊಳ್ಳಿ. ಜಾರಿಗೆ ಕೊಬ್ಬರಿನ ನೀವು ಬೇಕಾದ್ರೆ ತುರ್ದಿರೋದು ಇದನ್ನು ಬೇಕಾದ್ರೆ ನೀವು ಕೊಬ್ಬರಿ ತುರಿದಿರುತ್ತೆ ಅದು ತುರ್ಕೋಬೋದು. ನಾನು ತುರ್ದಿರಲಿಲ್ಲ, ಸಣ್ಣ ಕುದಿಸ್ಕೊಂಡಿದ್ನಲ್ಲ. ಸರಿ ಅಂದ್ಬಿಟ್ಟು ನಾನು ಮಿಕ್ಸಿ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ಈ ಕಡೆ ಅದೇ ಬಾಣಲಿ ಈ ಥರ ಚಿಕ್ಕದು, ಆ ಬಾಣಲಿಗೆ ನೀವು ಕರಿಬೇವು ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಒಂದು ಚೆನ್ನಾಗಿರುತ್ತೆ. ಎಣ್ಣೆ ಹಾಕ್ಕೊಂಡು ಮಾಡಿದ್ರೆ ಒಂಥರ ಟೇಸ್ಟ್ ಎಕ್ಸ್ಟ್ರಾ ಕೊಡ್ತೀವಿ. ಈ ಥರ ಮಾತ್ರ ಮಾಡಿ ಮಾತ್ರ ಸೂಪರಾಗಿರುತ್ತೆ ಮಾತ್ರ. ನಾನು ಇದೊಂದು 2-3 ಸಲ ಈ ಥರ ಟ್ರೈ ಮಾಡಿದ್ದೀನಿ, ಸೂಪರಾಗಿರುತ್ತೆ. ಸರಿ ಅಂದ್ಬಿಟ್ಟು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಕರಿಬೇವು ಹಾಕ್ಕೊಳ್ಳಿ, ಜೀರಿಗೆ ಮತ್ತು ಇದೆಲ್ಲ ಗ್ಯಾಸ್ ಆಫ್ ಆದಮೇಲೆ ಹಾಕ್ಬೇಕು. ಇದನ್ನೆಲ್ಲ ಬೆಲ್ಲ, ಜೀರಿಗೆ, ಬೆಳ್ಳುಳ್ಳಿ ಇದೆಲ್ಲ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಕ್ಕೋಬೇಕು. ಎಣ್ಣೆಲಿ ಫಸ್ಟು ಕರಿಬೇವು ಮೆಣಸಿನ್ಕಾಯಿ ಮಾತ್ರ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದನ್ನೆಲ್ಲ ಹಾಕ್ಕೊಂಡು ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಮಾತ್ರ. ಇವಾಗ ಸರಿ ಅಂದ್ಬಿಟ್ಟು ಇವಾಗ ಕಡಲೆ ಬೀಜ ಹಾಕೊಂಡು, ಕಡಲೆ ಬೀಜ ನೀವು ಬೇಕಾದ್ರೆ ಸಿಪ್ಪೆ ತೆಗಿಬೋದು. ಸಿಪ್ಪೆ ತೆಗೆದ್ರೆ ಹೆಂಗೆ ಗೊತ್ತಾ, ಏನು ಇರೋದೇ ಇಲ್ಲ, ಅದರಲ್ಲಿ ಅಂಶ ಎಲ್ಲ ಸಿಪ್ಪೆಲ್ಲೇ ಇರುತ್ತೆ. ಅದನ್ನು ತೆಗೆದ್ರೆ ಸುಮ್ಮನೆ ಇದಾಗುತ್ತೆ ಅಂದ್ಬಿಟ್ಟು ನಾನು ಸಿಪ್ಪೆ ಸಮೇತನೇ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಸಿಪ್ಪೆ ತೆಗೆದ್ಬಿಟ್ಟು ವೈಟ್ ಕಲರ್ ಮಾತ್ರ ಆಡ್ಕೋಬೋದು. ಸರಿ ಅಂದ್ಬಿಟ್ಟು ಉಪ್ಪು ಎಷ್ಟು ಬೇಕು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಿನ ಹೆಂಗೆ ಗೊತ್ತಾ ಉಲ್ಟದಿಂದ ಮಾಡಬೇಕು, ಫುಲ್ಲು ರುಬ್ಬಾರ್ದು. ಸೈಡಿಗೆ ಹಿಂಗೆ ಡರ್ ಅಂತ ಅನ್ಸ್ಕೊಂಬಿಟ್ಟು ನೀವು ಮಾಡಿದ್ರೆ ಮಾತ್ರ ಉದ್ರಾಗಿ ಚೆನ್ನಾಗಿ ಬಂಯಿತು ಮಾತ್ರ. ಅಂದರೆ ಅದು ಕಲರ್ಫುಲ್ಲಾಗಿ ಕಾಣ್ತಾಯಿತ್ತು. ಈ ಕಡೆ ಬೆಲ್ಲದ ಪೌಡ್ರ್ ಥರ ಕಾಣ್ತಿದೆ, ಈ ಕಡೆ ಚಟ್ನಿ ಪುಡಿ ಥರನೂ ಕಾಣ್ತಾ ಇದೆ, 2 ಥರನೂ ಕಾಣ್ತಾ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ರುಬ್ತಾ ಇದ್ರೇ ಗಮ್ ಅಂತ ವಾಸನೆ ಬರ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಮಾತ್ರ ಸೂಪರಾಗಿ ಬಂದಿದೆ ಮಾತ್ರ. ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ, ಅದಕ್ಕೆ ನಿಮಗೂ ತೋರಿಸೋಣ ಅಂದ್ಕೊಂಡಿದ್ದೆ. ನಾನು ಹೆಂಗೋ ಮಾಡ್ಕೊತಾ ಇದ್ದೀನಿ ಚಟ್ನಿ ಪುಡಿ, ಅದಕ್ಕೆ ನಿಮಗೂ ಒಂದ್ಸಲಿ ಮಾಡ್ಕೊತೀರಾ. ನೀವು ಏನಾದರೂ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು, ಎಷ್ಟು ದಿವಸನಾದರೂ ಇರುತ್ತೆ, ಏನೂ ಆಗೋದಿಲ್ಲ. ಇದು ಫುಲ್ಲು ಹುರಿದಿರ್ತೀನಲ್ಲ, ಕಡಲೆ ಬೀಜ ಮತ್ತು ಕೊಬ್ಬರಿ ಹಾಕಿರೋದಲ್ವ. ಯಾವಾಗೆಲ್ಲ ಫಸ್ಟೆಲ್ಲ ಬರೀ ಕಡಲೆ ಬೀಜ ಮಾಡ್ತಾಯಿದ್ದೆ, ಶೇಂಗದ್ದು. ಈ ಸತಿ ಕೊಬ್ಬರಿ ಮತ್ತು ಶೇಂಗಾ ಎರಡು ಮಿಕ್ಸ್ ಮಾಡಿದ್ದೀನಿ ಮಾತ್ರ. ಖಾರ ಹುಳಿ ಸಿಹಿ ಎಷ್ಟು ಚೆನ್ನಾಗಿದೆ ಅಂದರೆ ಮಾತ್ರ ಸೂಪರಾಗಿದೆ. ಹಂಗೆ ತಿನ್ನಬೇಕು ಅನ್ನಿಸ್ತಾ ಇದೆ. ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಯಾರು ನನ್ನ ವಿಡಿಯೋ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೂ ಹೇಳ್ತಾ ಈ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.